ಬಹುತೇಕ ಪಂಜಾಬ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಂದಲೇ ಬಂದಿರುವಂತೆ ಕಾಣಿಸುತ್ತಿರುವ ಬಹುದೊಡ್ಡ ಸಂಖ್ಯೆಯ ರೈತರು ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಎಂದು ಪೂರ್ವದಲ್ಲೇ ಪ್ರಕಟಿಸಿದ್ದಂತೆ ದೆಹಲಿ ಚಲೋವನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಹೋಗಿದ್ದಾರೆ. ಬಹಳ ಸಹಜವಾಗಿ ಅವರು ದಿಲ್ಲಿಗೆ ನುಗ್ಗಿ ದಿಲ್ಲಿಯನ್ನು ಹೆಚ್ಚು ಕಡಿಮೆ ಸ್ಥಗಿತ ಮಾಡಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು ಅನಿಸುತ್ತೆ. ಆದರೆ ಪೊಲೀಸರು ಕಳೆದ ಬಾರಿಯಂತೆ ಅದಕ್ಕೆ ಅವಕಾಶ ಕೊಡದೆ ಅವರನ್ನು ಅಲ್ಲಲ್ಲಿ ಬಹಳ ಕಟ್ಟುನಿಟ್ಟಾಗಿ ತಡೆದಿದ್ದಾರೆ. ಇದರ ಪರಿಣಾಮ ಇಬ್ಬರ ನಡುವೆ ಸಂಘರ್ಷ ದಿಲ್ಲಿಯ 8 ದಿಕ್ಕುಗಳ ಪ್ರವೇಶ ದ್ವಾರಗಳಲ್ಲಿ ನಡೆದಂಗೆ ಕಾಣಿಸ್ತಾ ಇದೆ. ಪೊಲೀಸರು ಹೆದ್ದಾರಿಗಳಲ್ಲಿ ಮುಳ್ಳು ತಂತಿ, ಮೊಳೆ ಗೋಡೆ, ಕಾಂಕ್ರೀಟ್ ತಡೆಗೋಡೆಗಳನ್ನು ಹಾಕಿದ್ರು. ಇದು ನಿನ್ನೆ ಮೊನ್ನೆಯಿಂದನೇ ಹಾಕ್ತಾ ಇದ್ರು, ನಾವೆಲ್ಲ ನೋಡ್ತಾ ಇದ್ವಿ. ಆದರೆ ಇವತ್ತು ಅದನ್ನು ನೋಡಿ ಅವರು ರೈತರು ಅಥವಾ ಪ್ರತಿಭಟನಾಕಾರರು ಸಿಟ್ಟಿಗೆದ್ರು, ಅದನ್ನು ತಡೆದು ಕಿತ್ತು ಬಿಸಾಕಕ್ಕೆ ಹೋದರು. ಪೊಲೀಸರು ಹೇಳಿದ್ರು, ಯಾರೇ ಪ್ರತಿಭಟನೆ ಮಾಡಿದರೂ ಸರಿ, ಆದರೆ ಈ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತಾಕಿ ಮುಂದಕ್ಕೆ ಹೋಗಿ ಮಾಡ್ತೀವಿ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ಹಾಗಾಗಿ ಅವರು ತಿರುಗಬಿದ್ದರು. ಬಹು ಸಹಜವಾಗಿ ಅದನ್ನು ಹತ್ತಿಕ್ಕೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಪರಿಣಾಮ ದೆಹಲಿ ಗಡಿಯಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ಸ್ಟಾರ್ಟ್ ಆಯಿತು. ಯಾವುದು ಶಂಭು ಅನ್ನೋ ಗಡಿನಲ್ಲಿ ಪೊಲೀಸರ ಮೇಲೆ ರೈತರು, ರೈತರ ಮೇಲೆ ಪೊಲೀಸರು ಪರಸ್ಪರ ಕಲ್ಲು ತೂರಾಟ ನಡೆಯಿತು. ಒಂದು ಹಂತದಲ್ಲಿ ಸೇತುವೆಗಳ ಮೇಲೆ ಹತ್ತಿದ್ದಂಥ ರೈತರು ಕೆಲವರು ಅಲ್ಲಿದ್ದನ್ನೆಲ್ಲ ಕಿತ್ತು ಎಸಿಕೆ ಪ್ರಾರಂಭ ಮಾಡಿದಾಗ ಅಶ್ರುವಾಯುವನ್ನು ಪ್ರಯೋಗಿಸಲಾಯಿತು. ಕೆಲವು ಕಡೆಗಳಲ್ಲಿ ಡ್ರೋನ್ ಮೂಲಕ ಅಶ್ರುವಾಯುನ ಪ್ರಯೋಗ ಮಾಡಿದ್ರು. ಸಹಜವಾಗಿ ರೈತರು ಅಥವಾ ಪ್ರತಿಭಟನಾಕಾರರು ಅಲ್ಲಲ್ಲಿ ಚದರಿದ್ರು, ಮತ್ತೆ ಅಲ್ಲಲ್ಲಿ ಸೇರಿಕೊಂಡ್ರು. ಈಗ ಕೆಲವರು ಅವರವರಿಗೆ ತೋಚಿದ ಜಾಗದಲ್ಲಿ ಬಿಡುಬಿಟ್ಟಿದ್ದಾರೆ. ಸಿಂಗು, ಶಂಭು ಜೊತೆಗೆ ಟಿಕ್ರಿ, ಗಾಜಿಯಾಬಾದ್, ಯುಪಿ ಮತ್ತು ನೋಯ್ಡಾ ಗಡಿಯ ಗಾಜಿಪುರ, ಚಿಲ್ಲಾ, ಈ ಎಲ್ಲ ಕಡೆ ಈಗ ಪರಿಸ್ಥಿತಿ ಒಂದು ರೀತಿ ಬಿಗುವಾಗೆ ಇದೆ. ಯುಪಿ ಹರಿಯಾಣ ಪೊಲೀಸರು ಮಾತ್ರ ರೈತರು ಎಲ್ಲೆಂದರಲ್ಲಿ ತಡೀತಾ ಇದ್ದರೆ, ದೆಹಲಿಗೆ ಹೋಗಲು ಹೊರಟಿದ್ದ ರೈತರಿಗೆ ಪಂಜಾಬ್ನ ಪೊಲೀಸರು ಮಾತ್ರ ಫುಲ್ ನೀಟಾಗಿ ದಾರಿ ಮಾಡಿಕೊಡ್ತಿದ್ರು. ಅಂದರೆ ಅರ್ಥ ಭಾಳ ಸರಳ. ಪಂಜಾಬಲ್ಲಿರೋದು ಆಪ್ ಸರ್ಕಾರ, ಅವ್ರು ದಿಲ್ಲಿಗೆ ಹೋಗ್ತಾ ಇರೋದು ಕೇಂದ್ರ ಸರ್ಕಾರದ ಮೇಲೆ, ಹಾಗಾಗಿ ಅವ್ರು ತಡೀಲಿಕ್ಕೆ ರೆಡಿ ಇಲ್ಲ. ಪರೋಕ್ಷವಾಗಿ ಹೆಲ್ಪ್. ಆಲ್ ರೈಟ್. ದೆಹಲಿ ನಿವಾಸಿಗಳು ಇದರಿಂದ ಹೈರಾಣಾಗಿ ಹೋದರು. ಇದು ನಿಲ್ಲೋ ಲಕ್ಷಣ ತಕ್ಷಣಕ್ಕೇನು ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಭೋಪಾಲದಲ್ಲಿ ಅರೆಸ್ಟ್ ಆಗಿದ್ದ ಕರ್ನಾಟಕದ ರೈತರನ್ನ ಪೊಲೀಸರು ಉಜ್ಜಯಿನಿ ಹತ್ರ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾರಂತೆ. ಆಲ್ ರೈಟ್. ಪ್ರಕರಣಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಶಂಭು ಅಂದರೆ ದಿಲ್ಲಿಯ ಹೊರವಲಯದಲ್ಲಿರುವಂತಹ ಪ್ರದೇಶ, ಆ ಗಡಿನಲ್ಲಿ ರೈತರು ಸೇರಿರುವ ದೃಶ್ಯ ನೀವು ಅದನ್ನು ನೋಡ್ತಾ ಇದ್ದೀರಿ. ಪ್ರತಿಭಟನೆಗೆಂದೇ ಸೇರಿದ್ದಾರೆ. ನೆರೆ ರಾಜ್ಯಗಳಿಂದ ಅಲ್ಲಿಗೆ ಆಗಮಿಸಿದೆ. ಪೊಲೀಸರು ಅಟ್ ಎನಿ ಕಾಸ್ಟ್ ಏನೇ ಆಗಲಿ ನಾವು ತಡೀತೀವಿ ಇವ್ರನ್ನ ಅನ್ನೋ ಕಾರಣಕ್ಕೆ ಹೈವೇಗೆ ಅಡ್ಡಲಾಗಿ ಮುಳ್ಳಿನ ತಂತಿಯನ್ನು ಕಟ್ಟಿದ್ರು. ಮತ್ತು ಅಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಒಂಥರ ಮೊಳೆಗಳನ್ನು, ಉದ್ದುದ್ದ ದಪ್ಪ ಮೊಳೆಗಳನ್ನೆಲ್ಲ ಇಟ್ಟಿದ್ರು. ಬಿಕಾಸ್ ಗಾಡಿಗಳು ಪಾಸ್ ಆಗದೆ ಇರಲಿ ಅಂತ, ಬಿಕಾಸ್ ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಅಪಾಯಸ್ಥರ ಪೊಲೀಸರು ಮಾಡಿಕೊಂಡಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಏರ್ಪಡ್ತು. ಅದರ ಪರಿಣಾಮ ಕಲ್ಲನ್ನು ತೂರಲಾಯಿತು. ಪೊಲೀಸರು ರಿವರ್ಸು ತಿರುಗಿ ಕಲ್ಲನ್ನು ಅವರು ತೂರಿದ್ದಾರೆ, ಬಿಟ್ಟಿಲ್ಲ ಒಬ್ರಿಗೊಬ್ರು. ಆ ತೂರಾಟದ ಸಂದರ್ಭದ ದೃಶ್ಯ ಹೀಗೆ. ಟ್ರ್ಯಾಕ್ಟರ್ನ ನುಗ್ಗಿಸುವಂತಹ ಯತ್ನವನ್ನು ಕೆಲವು ರೈತರು ಅಥವಾ ಪ್ರತಿಭಟನಾಕಾರರು ಮಾಡಿದ್ದಾರೆ. ಜೋರಾಗಿ ಬರೋದು, ನುಗ್ಗಿಸೋದು, ಇದು ಕೆಲವೆಡೆಗಳಲ್ಲಿ ಪೂರ್ವ ತಯಾರಿ ಆದಂಗಿದೆ. ನೀವು ಆ ಚಾಲನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಕೆಲವು ಟ್ರ್ಯಾಕ್ಟರ್ಗಳನ್ನು ಅದಕ್ಕೆಂದೇ ಸಜ್ಜು ಮಾಡಿದಂತೆಯೂ ಇದೆ. ಅಂದರೆ ಒಂದಿಷ್ಟು ಪೂರ್ವ ನಿಯೋಜಿತವಾಗಿ ತಯಾರಿ ಇದ್ದಂಗೂ ಇದೆ. ಪ್ರತಿಭಟನೆಯ ಜೊತೆಯಲ್ಲೇ ಇದು ಹೀಗಾಗ್ಬೋದು, ನಾವು ಹೀಗೆ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋಂಥ ಪೂರ್ವಯೋಜಿತ ಇದ್ದಂಗೂ ಇದೆ. ಪ್ಲಸ್ ಅವರ ಅಟೆಂಪ್ಟ್ಗಳನ್ನು ಮಾಡಿದ್ರು, ಕೆಲವು ಕಡೆ ತೆಗೆಯೋಕ್ಕೂ ಟ್ರೈ ಮಾಡಿದ್ದಾರೆ. ಹಂತದಲ್ಲಿ ಪೊಲೀಸರು ಟಿಯರ್ ಗ್ಯಾಸನ್ನು, ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ರು. ಎಲ್ಲರೂ ಚಲಾಪಿಲಿ ಆದರೂ ಕೆಲ ಹೊತ್ತಿನಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದು ಮತ್ತೆ ಸೇರಿಕೊಂಡಿದ್ದಾರೆ. ಬಟ್ ಚಲಾಪಿಲಿ ಆ ಕ್ಷಣಕ್ಕಂತೂ ಚಲಾಪಿಲಿ ಆಗೋದು. ಕೆಲವು ಪ್ರತಿಭಟನಾಕಾರರು ಅಲ್ಲಿ ಸೇತುವೆ ಮೇಲೆ ಸೇರಿಕೊಂಡ್ರು. ಸೇತುವೆಗೆ ಕಟ್ಟಿರುವ ಸೈಡಲ್ಲಿ, ಅಂದರೆ ಪಕ್ಕದಲ್ಲಿ ಕಟ್ಟಿರುವಂತಹ ಬ್ಯಾರಿಕೇಡಿಂಗ್ ಏನಿದೆ ಅದನ್ನು ಕಿತ್ತು ಎಸೆದ್ರು. ಆಗ ಪೊಲೀಸರು ಅವ್ರ ಮೇಲೆ ಜಲಪಿರಂಗಿಯನ್ನು ಯೂಸ್ ಮಾಡಿ ಅವರೆಲ್ಲ ಚದರಿಸುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ ಇನ್ನೊಂದು ಸಂಘರ್ಷದ ಪಾಯಿಂಟ್.
ಆ ಹಂತದಲ್ಲಿ ಕ್ರೌಡನ್ನು ನಿಭಾಯಿಸಲಿಕ್ಕೆ ಡ್ರೋನ್ನಲ್ಲಿ ಅಶ್ರುವಾಯು ಇದನ್ನು ಪ್ರಯೋಗ ಮಾಡಿದ್ರು. ಅಂದರೆ ಪ್ರತಿಭಟನಾಕಾರರ ಮಧ್ಯಕ್ಕೆ ಅದು ಬಂದು ಬೀಳಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಗಾಬರಿ ಜಾಸ್ತಿನೇ ಆಯಿತು. ರೈತರು ತಮ್ಮ ಟ್ರ್ಯಾಕ್ಟರ್ಗಳೋ ಅಥವಾ ಕೈಯಿಂದನೋ ಕಾಂಕ್ರೀಟ್ನ ಗೋಡೆಗಳನ್ನು ಟ್ರ್ಯಾಕ್ಟರ್ಗೆ ಕಟ್ಟಿ ಎಳೆಯೋದು ಅಥವಾ ಕೈಯಲ್ಲೇ ಅದನ್ನು ತಳ್ಳು ಬಿಡೋದು ಇದನ್ನೆಲ್ಲ ಮಾಡ್ತಾರೆ. ಹೆವಿ ಬ್ಯಾರಿಕೇಡಿಂಗು, ಬಟ್ ಸ್ಟಿಲ್ ಅದನ್ನು ಮೂವ್ ಮಾಡದಂಗೆ ಮಾಡೋ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಹಜವಾಗಿ ಈ ಎಲ್ಲದರ ಪರಿಣಾಮ ದೆಹಲಿ ಒಳಕ್ಕೆ ಬರ್ತಾ ಇರೋ ಗಾಡಿಗಳು, ದಿಲ್ಲಿಗೆ ತುಂಬ UP, ಹರಿಯಾಣ ಈ ಕಡೆಯಿಂದೆಲ್ಲ ಭಾಳ ಗಾಡಿಗಳು ಒಳಕ್ಕೆ ಬರ್ತಾ ಇರುತ್ತವೆ, ಹೋಗ್ತಾ ಇರುತ್ತವೆ. ನೋಯ್ಡಾ ಮೇಲ್ನೋಟಕ್ಕೆ ಉತ್ತರ ಪ್ರದೇಶದಲ್ಲೇ ಇದ್ದರೂ, ಮೇ ಬಿ ಒಂದು ಗುರುಗ್ರಾಮ್ ಅಷ್ಟೇ ಹರಿಯಾಣ ಕಡೆ ಇದ್ದರೂ, ಅಲ್ಲಿ ವ್ಯವಹಾರವೆಲ್ಲ ಒಂಥರ ದಿಲ್ಲಿ ಒಳಗಡೆನೇ ಇದ್ದವ್ರು ಅಲ್ಲಿ ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ, ಇಲ್ಲಿದ್ದವ್ರು ಅಲ್ಲಿಗೆ ಹೋಗ್ತಾರೆ. ಬೆಂಗಳೂರಿಗೆ ಸಮೀಪದಲ್ಲೇ ಕೂತ್ಕೊಂಡ್ರಂಥ ಹೊಸೂರು ಥರ ಅದು. ಹಾಗಾಗಿ ಎಕ್ಕ ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಎಲ್ಲ ಕಡೆ. ರೈತರ ಪ್ರತಿಭಟನೆಗೆ ಹಕ್ಕಿದೆ, ಹಾಗಂತ ಈ ಸ್ವರೂಪದ ಹೋರಾಟದ ಆಯ್ಕೆ ಯಾಕೆ? ರೈತರ ಪ್ರತಿಭಟನೆಗೆ ಹಕ್ಕಿಲ್ಲ ಅಥವಾ ಯಾರಿಗೂ ಪ್ರತಿಭಟನೆಗೆ ಹಕ್ಕಿಲ್ಲ ಅಂತಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶ ಆಗೋದೇ ಆದ್ರೆ ಅದು ರೈತರಾದ್ರೂ ಮಾಡಂಗಿಲ್ಲ, ನಾಳೆ ಕಾರ್ಮಿಕರಾದ್ರೂ ಮಾಡಂಗಿಲ್ಲ, ಅಥವಾ ಇನ್ನೊಬ್ಬರ ರಾಜಕೀಯದವ್ರು ಮಾಡಂಗೂ ಇಲ್ಲ. ಬರೀ ರಾಜಕೀಯದವ್ರು ಬಂದ್ ಮಾಡಿದ ತಕ್ಷಣ ಅವ್ರನ್ನ ಬೈದ್ರಾಗಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು. ದಾಟ್ ಕೆನಾಟ್ ಹ್ಯಾಪನ್. ಅದನ್ನು ಆಗೋ ರೀತಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ರೆ ಪ್ರತಿಭಟನೆ ಮಾಡೋರು ಜವಾಬ್ದಾರಿ ತಗೋಬೇಕಾಗ. ಬೇಡಿಕೆ ಬೇರೆ, ಇದು ಬೇರೆ, ಎರಡು ಬೇರೆ ಬೇರೆ. ಎರಡನೇದು, ಎಲ್ಲರಿಗೂ ನಿಯಮಗಳು ಅನ್ವಯಿಸೋದಾದ್ರೆ ಅವ್ರಿಗೂ ಅನ್ವಯಿಸ್ಬೇಕದೀಗ ಪ್ರತಿಭಟನೆಯ ನಿಯಮಗಳು. ಅದ್ರ ಒಳಗಡೆ ಅವ್ರು ಅದನ್ನು ಮಾಡೋದ್ರಲ್ಲಿ ತಪ್ಪು ಅಥವಾ ಸರಿ ಅಂತ ನಾವು ವ್ಯಾಖ್ಯಾನ ಮಾಡಕ್ ಬರಲ್ಲ. ಮಾಡ್ಬೋದು. ಸಾರ್ವಜನಿಕ ಆಸ್ತಿ ನಾಶ ಆಗ್ತಾ ಇದ್ರು ಪೊಲೀಸರು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರಾ ಅನ್ನೋ ಪ್ರಶ್ನೆ ನಾಳೆ ಬರೋದಾದ್ರೆ ಸಾರ್ವಜನಿಕ ಆಸ್ತಿ ನಾಶಕ್ಕೆ ಜಾಗ ಕೊಡಬಾರ್ದು ಅಷ್ಟೇ. ರಾಜಕಾರಣಿಗಳು ಮಾಡಿದ್ರೆ ಬಿಡ್ತಾರೆ ಯಾರು? ಹೇಳಲ್ವಾ ಜನ? ಹಾಗೆ ಅದುವೇ. ಬಟ್ ಸರ್, ಈಗ ಕಳೆದ ಬಾರಿ ಅವ್ರು ನಡೆಸಿದಂತ ಹೋರಾಟದಲ್ಲಿ ಒಂದಷ್ಟು ಜನ ಹತರಾಗಿದ್ರು, ಅದಕ್ಕೆ ಪರಿಹಾರ ಕೊಡ್ಬೇಕು. ಇವಾಗ್ಲೂ ಅದೇ ರೀತಿಯ ಒಪ್ಪಿದ್ದಾರೆ ಅನ್ಸತ್ತೆ. ಬೇಸಿಕಲಿ ಇದರದ್ದು ಒಂದು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಅವ್ರದ್ದೇನೋ ಒಂದಷ್ಟು ಬೇಡಿಕೆಗಳೇನೋ ಇದೆ, ಅದು ಸರಿನೋ ತಪ್ಪೋ ಆಗತ್ತೋ ಆಗಲ್ವೋ ಪ್ರಶ್ನೆ ಬೇರೆ. ಇನ್ನೊಂದು ಕಡೆ ಚುನಾವಣೆಗೆ ಸಮೀಪದಲ್ಲಿ ಈ ರೀತಿಯ ಪ್ರತಿಭಟನೆಗಳು, ಚಳವಳಿಗಳು ಕಾವನ್ನು ಪಡೆದುಕೊಳ್ಳುವುದು ಅಥವಾ ಅದನ್ನು ಪಡೆದುಕೊಳ್ಳುವಂತೆ ಮಾಡುವುದು, ಅಥವಾ ಆ ಸಂದರ್ಭದಲ್ಲಿ ರಾಜಕೀಯೇತರವಾದರೂ ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವ ಸೂಕ್ತ ಸಮಯ ಎಂದು ಸಂಘಟನೆಗಳು ಭಾವಿಸುವುದು ಬಹಳ ಕಾಮನ್ನು ಎಲ್ಲ ದೇಶದಲ್ಲೂ, ನಮ್ಮ ದೇಶದಲ್ಲೂ. ಅದಕ್ಕೆ ಅವರವರಿಗೆ ಬೇಕಾದ ರೀತಿ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅಷ್ಟೇ. ಈಗ ಇಲ್ಲಿ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು. ಹಿಂದೆ ಯಾವಾಗಲೂ ಅಣ್ಣಾ ಹಜಾರೆ ಹೋರಾಟ ನಡೀತಿದ್ದಾಗ ಬಿಜೆಪಿಯವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತಿದ್ದಂಗೆ. ಹಾಗಾಗಿ ಅವ್ರವ್ರ ನಿಲುವೇ ತಗೊಳ್ಳೋದಲ್ಲಿ ಅದ್ರಲ್ಲೇನಿಲ್ಲ. ಕೃಷಿ ಬಿಲ್ ಕಳೆದ ಬಾರಿ ಆಗಿದ್ದು ಹೆಚ್ಚು ಕಡಿಮೆ ಒಪ್ಪದಂಗಿದೆ ಕೇಂದ್ರ ಸರ್ಕಾರ. ಪರಿಹಾರ ನನ್ನ ಪ್ರಕಾರ ಒಪ್ಕೊಂಡಂಗಿದೆ, ಅದಕ್ಕೇನು ಒಪ್ಪದೇ ಇರೋಂಥದ್ದೇನಲ್ಲ ಅದು. ಇನ್ನೊಂದು ಯಾವುದೋ ಒಂದು ಅದು ಯಾವುದೋ ಒಂದು ಇದೆ, ಕೃಷಿ ಬಿಲ್ಲಲ್ಲೇ ಇದೆ ಅದು ಅನ್ಸುತ್ತೆ. ಅದೆಲ್ಲ ಒಪ್ಕೊಂಡಿದ್ದಾರೆ. ಕೇಸ್ಗಳು ಹಾಕಿರೋದು ಒಂದಷ್ಟು ತೆಗಿಬೇಕು ಅಂತ ಹೇಳ್ತಿದ್ದಾರೆ, ಅದನ್ನು ಒಪ್ತಾರೆ. ಕ್ವಶನ್ ಬರ್ತಿರೋದು MSP. MSP ಇದಕ್ಕೆ ಎರಡು ಪ್ರಾಬ್ಲಮ್. ಒಂದು, ಕೇಂದ್ರ ಸರ್ಕಾರ ಇವ್ರು ಹೇಳ್ತಿರೋ ರೀತಿಯಲ್ಲೇ MSP ಜಾರಿಗೆ ತರಕ್ಕೆ ರೆಡಿ ಇಲ್ಲ. ಇವ್ರು ಹೇಳ್ತಿರೋದು ಎಲ್ಲ ಬೆಳೆಗಳಿಗೂ ತಂದುಬಿಡಿ MSP ಅಂತ. ಇಟ್ ಮೇ ನಾಟ್ ಬಿ ಪಾಸಿಬಲ್ ಅನ್ಸತ್ತೆ ಕೆಲವ್ರ ಪ್ರಕಾರದಲ್ಲಿ. ಅದು ಎಲ್ಲದಕ್ಕೂ ತರಲಿಕ್ಕಾಗಲ್ಲ. MSP ಬೈ ಲಾ ಕಾನೂನು ಪ್ರಕಾರ ತಂದು ಬಿಡಬೇಕು ಅಂತ ಅವ್ರು ಹೇಳ್ತಿರೋದು. ಹಾಗಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು. ಆ ಕಮಿಟಿ ಕೆಲಸ ಮಾಡೋಕ್ಕಾಗಿಲ್ವೋ ಅಥವಾ ಮಾಡೇ ಇಲ್ವೋ ಅವ್ರಂಗೆ ಗೊತ್ತಿಲ್ಲ. ಯಾಕಂದರೆ ರೈತ ಸಂಘಟನೆಗಳು ಆ ಕಮಿಟಿಗೆ ತಮ್ಮ ಪ್ರತಿನಿಧಿಗಳನ್ನು ಕಳಿಸ್ಲೇ ಇಲ್ಲ. ಅವರು ಕೆಲವು ರೈತ ಸಂಘಟನೆಗಳಲ್ಲಿ ಎಡಪಕ್ಷಗಳ ಮೇಲಾಟ ಇರುತ್ತೆ, ಇರಲ್ಲ ಅಂತ ಹೇಳಕ್ ಬರಲ್ಲ. ಆದರೆ MSPಯನ್ನು ಯಾವುದೋ ಕೆಲ ನಿಶ್ಚಿತ ಬೆಳೆಗಳಿಗೆ ಕೊಡಬೇಕು ಅನ್ನೋದನ್ನು ಬಹುಜನರು ವಾದ ಮಾಡ್ತಾರೆ, ಕೊಡಬೇಕು ಅನ್ನೋದು. ಆದರೆ ಯಾವುದಕ್ಕೆ ಎಷ್ಟು ಮತ್ತು ಹೇಗೇನು ಇತ್ಯರ್ಥದ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇದ್ದಂಗಿಲ್ಲ. ನನ್ನ ಪ್ರಕಾರ ಈಗ ಕೇಂದ್ರ ಸರ್ಕಾರ ಅದನ್ನು ಸ್ಪಷ್ಟತೆವಾಗಿ ಮಾಡಲ್ಲ ಅಥವಾ ಅವ್ರು ಮಾಡಿದ್ದು ನಾವು ನಂಬಲ್ಲ ಅಂತ ರಾಜಕೀಯ ಕಾರಣಗಳಿಗೆ. ಈಗ ಫಾರ್ ಎಕ್ಸಾಂಪಲ್ ಅದ್ಯಾರೋ ಟಿಕಾ ಇಟ್ಟ ಆ ಮಗ ಮಾಡ್ತಾ ಇದ್ದಿದ್ದು, ಪೀಪಲ್ ನ್ಯೂ ಹೌ ಪೊಲಿಟಿಕಲಿ ಮೋಟಿವೇಟೆಡ್ ಸರ್ಟನ್ ಥಿಂಗ್ಸ್ ಅಂತ. ಹಾಗಾಗಿ ಟ್ರಸ್ಟ್ ಇಲ್ಲದೆ ಇದ್ದಾಗ ಇಬ್ಬರಿಗೂ, ಈಗಲೂ ಇರ್ಬೋದು, ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು ಇದ್ರದ್ದು ರಾಜಕಾರಣ, ಈಗಾಗಲೇ ಆರಂಭ ಆಗೋಗಿರುತ್ತೆ, ನಾಳೆಯಿಂದ ಜಾಸ್ತಿ ಆಗುತ್ತೆ. ಯಾರಿದ್ರ ಸ್ಪಾನ್ಸರ್ಸು, ಯಾರಿದ್ದನ್ನು ಮಾಡಿಸ್ತಿರೋರು, ಇವೆಲ್ಲ ದೇಶದ
ಬಹಳ ವರ್ಣರಂಜಿತ ರಾಜಕಾರಣದಲ್ಲಿ ಇದೆಲ್ಲ ಯಾವ್ದು ತಡೆಯಕ್ಕಾಗಲ್ಲ ಯಾರು. ಇದನ್ನ ಸ್ಪಾನ್ಸರ್ ಮಾಡಿದವರು ಆಪ್ ಅವರು ಅಂತ ಬಿಜೆಪಿಯವರು ಅಥವಾ ಕಾಂಗ್ರೆಸ್ನವರು ಅಂತ ಬಿಜೆಪಿಯವರು, ಯಾರು ಮಾಡಿಲ್ಲ ರೈತರೇ ಸ್ವಯಂ ಪ್ರೇರಿತರು ಅಂತ ಅವರು, ಇವೆಲ್ಲ ಇರುತ್ತೆ ಇನ್ನು ಮುಂದಕ್ಕೆ ನಮಗೆ. ಬಟ್ ಈ MSP ಇದನ್ನ ಇಬ್ಬರಿಗೂ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ ಅಂದಾಗ ನನ್ನ ಪ್ರಕಾರ ಒಂದು ಇಂಡಿಪೆಂಡೆಂಟ್ ಬಾಡಿನ ಯಾವ್ದನ್ನಾರು ಮೇ ಬಿ ಈ ಪ್ರಕರಣದಲ್ಲಿ ಮಾತ್ರ, ದೊಡ್ಡ ಇಶ್ಯೂ ಆದ್ದರಿಂದ ದೇಶದ ಎಲ್ಲ ರೈತರಿಗೂ ಅನ್ವಯವಾಗಬೇಕಾಗಿರೋದ್ರಿಂದ. ಸಿದ್ದರಾಮಯ್ಯನವರು ಇಲ್ಲಿ ಅಪೋಸಿಷನ್ ಇದ್ದಾಗ ಸಣ್ಣ ಪುಟ್ಟ ಖಂಡಿತ ಇದಕ್ಕೆಲ್ಲ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಹೈಕೋರ್ಟಿಂದ ಅಂತಿದ್ರಲ್ಲ, ಆಗಲ್ಲ ಅಂತ ನಾನು ಹೇಳ್ತಿದ್ದಲ್ಲ. ಈ ವಿಚಾರದಲ್ಲಿ ಮೇ ಬಿ ಇವನ್ ಎ ಸಿಟ್ಟಿಂಗ್ ಜಡ್ಜ್ ಆಫ್ ಎ ಸುಪ್ರೀಂ ಕೋರ್ಟ್ ಏನಾದ್ರು ಒಂದು ಕಮಿಟಿ ಮಾಡಿಸಿ ಒಂದು ಇಂಡಿಪೆಂಡೆಂಟ್ ಆಗಿ ಆ ವಿಶ್ವಾಸದಲ್ಲಿ ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಂದು ತಯಾರಿ ಮಾಡ್ಕೋಬೇಕು. ಯಾಕಂದರೆ ಸರ್ಕಾರದವ್ರು ಮಾಡಿದ್ದನ್ನು ಅವ್ರು ನಂಬಕ್ಕೆ ತಯಾರಿ ಇಲ್ಲದೆ ಇರ್ಬೋದು, ಅಥವಾ ಅವ್ರು ನಂಬಕ್ಕೆ ತಯಾರಿ ಇದ್ದರೂ ಅವ್ರನ್ನ ಆ ನಂಬೋ ಹಂತ ತಲುಪಕ್ಕೆ ಕೆಲವರು ಬಿಡದೇ ಇರಬಹುದು. ವಿ ಹ್ಯಾವ್ ನೋ ಐಡಿಯಾ. ಯಾಕಂದರೆ ಕಳೆದ ಬಾರಿಯ ರೈತ ಪ್ರತಿಭಟನೆ ಲಾರ್ಜ್ಲಿ ಪಂಜಾಬ್ನ ಶ್ರೀಮಂತ ರೈತರ ಆಟ ಅದು ಅಂತಾನೆ ಒಂದು ಬಿಂಬ ಆಗೋಯ್ತದು. ಹಾಗಾಗಿ ಮತ್ತು ಈ MSPಯ ಲಾಭ ದೇಶದ ಎಲ್ಲ ರೈತರಿಗೂ ಅಲ್ಲ ಅದು ಅನ್ನೋದು ಒಂದು ವಾದ ಇದೆ, ಎಲ್ರಿಗೂ ಸಿಗಲ್ಲ ಅಲ್ಲ ಅನ್ನೋದು. ಹಾಗಾಗಿ ಅದಕ್ಕೊಂದು ಇಂಡಿಪೆಂಡೆಂಟ್ ಕಮಿಷನ್ ಏನಾದ್ರು ಮಾಡಿ ಇಬ್ರಿಗೂ ಟ್ರಸ್ಟ್ ಇರೋ ಕಡೆ ಮಾಡಿಸೋದು ಬೆಟರ್ ಅನ್ಸತ್ತೆ. ಯಾಕಂದ್ರೆ ಇಬ್ರಿಗೂ ಟ್ರಸ್ಟ್ ಇಲ್ಲ ಇಲ್ಲಿ. ಅದನ್ನ ದಾಟಿ ಅದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳೋದು ಅಥವಾ ಅದರಿಂದ ಮೂಲಕ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗೋದು, ಟು ಫೇಸ್ ಇಟ್. ಫಾರ್ ಎಕ್ಸಾಂಪಲ್ ಆಪ್ ಪಂಜಾಬಲ್ಲಿದೆ ಮತ್ತು ದಿಲ್ಲಿ ಸರ್ಕಾರದಲ್ಲಿದೆ. ಹಾಗಾಗಿ ಪಂಜಾಬಿಂದ ಕಳಿಸ್ಕೊಡ್ತೀವಿ ದಿಲ್ಲಿಲಿ ನಡೀಲಿ ಅಂತಂದ್ರೆ ಆಪು ಅದ್ರ ಕಷ್ಟ ಅನುಭವಿಸ್ಬೇಕಲ್ಲ ದಿಲ್ಲಿನಲ್ಲಿ. ಅವ್ರ ಸರ್ಕಾರ ತಾನೆ, ಅವ್ರಿಗೂ ಆದಾಯದ್ದೋ ಏನೋ. ಮತ್ತೆ ರೈತರ ಮಕ್ಕಳು ಬರೀ ಹಳ್ಳಿನಲ್ಲೇ ಇರಲ್ವಲ್ಲ, ಪಟ್ಟಣದಲ್ಲೂ ಇರ್ತಾರಲ್ಲ, ಅಲ್ಲೂ ಅನುಭವಿಸ್ಬೇಕಲ್ಲ ಆಪು. ಹಾಗಾಗಿ ಬಿಯಾಂಡ್ ಪಾಲಿಟಿಕ್ಸ್ ಇದನ್ನು ಸೆಟ್ಲ್ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲದ್ರೆ ಒಂದು ಇಂಡಿಪೆಂಡೆಂಟ್ ಬಾಡಿಗೆ ಹಾಕಬೇಕು. ದಟ್ ಇಸ್ ದ ಓನ್ಲಿ ವೇ. ಇಲ್ಲದಿದ್ದರೆ ಈ ಥರದ ಚಳುವಳಿಗಳನ್ನು ಚುನಾವಣಾ ಸಂದರ್ಭಗಳಲ್ಲಿ ಅವತ್ತವತ್ತಿನ ರಾಜಕೀಯ ಪಕ್ಷಗಳು ಅವರವರಿಗೆ ಲಾಭವಾಗುವ ರೀತಿ ಬಳಸಿಕೊಳ್ಳೋದು ಗ್ಯಾರಂಟಿ ಶತಸಿದ್ಧ. ಆ ಆರೋಪಕ್ಕೆ ರೈತ ಸಂಘಟನೆಗಳು ಗುರಿಯಾದಾಗ ಅವರ ಹೋರಾಟದ ಅದೇನಿರುತ್ತೆ ಅದು ಕಡಿಮೆ ಆಗಿಬಿಡಬಹುದು, ಅಪಾಯಗಳಿರುತ್ತವೆ, ಅಷ್ಟು ಮಾತ್ರ ನಿಜ. ಎಸ್, ಗುಪ್ತಚರ ಪಡೆಗಳ ಮಾಹಿತಿ ಪ್ರಕಾರ ದೆಹಲಿ ಚಲೋಗೆ ರೈತ ಸಂಘಟನೆಗಳು ಮಾಡಿಕೊಂಡಂತಹ ತಯಾರಿ ಏನು ಅನ್ನೋದನ್ನ ನೋಡಿ. ಸುದೀರ್ಘ ಹೋರಾಟಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದಂಗಿದೆ ಅವ್ರ ಪ್ರಕಾರದಲ್ಲಿ. ನನಗೆ ಗೊತ್ತಿಲ್ಲ, ನಾನು ನೋಡಿರೋದಲ್ಲ ಇದು. ಒಂದು 200,000-2,500 ಟ್ರ್ಯಾಕ್ಟರ್ ತೊಗೊಂಡು ಬಂದಿದ್ದಾರೆ. ಟ್ರ್ಯಾಕ್ಟರ್ ಥರದೇನು ದೊಡ್ಡ ಕೆಲಸ ಅಲ್ಲ ಆ ಭಾಗದ ಜನರಿಗೆ. ಅಲ್ಲಿ 6 ತಿಂಗಳಿಗಾಗುವಷ್ಟು ಆಹಾರ ಸಾಮಗ್ರಿ ಎಲ್ಲ ತೊಗೊಂಡ್ಬಂದು ಅಲ್ಲಿ ಡೀಸಲ್ಲು ಎಲ್ಲ ಹಿಡ್ಕೊಂಬಂದು ಕಲ್ಲು ಗಿಲ್ಲು ಸಿಕ್ಕದ ಪುಡಿಗುಟ್ಕೊಂಡು ಸುತ್ತಿಗೆ ಗಿತ್ತಿಗೆ ಎಲ್ಲ ತಗೊಂಡು ಹೇಗೆ ಮಾಡಬೇಕು ಪ್ರತಿಭಟನೆ ಅನ್ನೋದಕ್ಕೆ ರಿಹರ್ಸಲ್ ಎಲ್ಲ ಮಾಡಿದ್ದಾರೆ ಅಂತ ವರದಿ. ಬಟ್ ಈಗ ನೋಡ್ತಾ ಇರೋ ಸಿಚುಯೇಷನ್ ನೋಡಿದ್ರೆ ಎಲ್ಲದಕ್ಕೂ ತಯಾರಾಗಿ ಬಂದಿದ್ದಾರೆ. ಅವ್ರು ತಯಾರಿಯಾಗಿ ಬರಬಾರ್ದು ಅಂತ ಯಾರು ಹೇಳ್ತಿಲ್ಲ, ಆದರೆ ಅವರ ಪ್ರತಿಭಟನೆ ರೂಪಸ್ವರೂಪ ಹೇಗಿರಬೇಕು ಅನ್ನೋದಷ್ಟೇ ಪ್ರಶ್ನೆ. ಅದು ಅವ್ರು ಬರಬಾರ್ದು, ತಯಾರಿ ಆಗಿರಬಾರ್ದು, 6 ತಿಂಗಳಾದ್ರೂ ನಾವು ಇಲ್ಲೇ ಕೂತಿದ್ದನ್ನು ಮಾಡಿಸ್ಕೊಂಡೇ ಹೋಗೋಣ ಅಂತಾನೆ ಬಂದಿರಬಹುದು. ಅದನ್ನ ಯು ಕಾಂಟ್ ಸೇ. ಯಾಕಂದ್ರೆ ನಾಳೆ ಸರ್ಕಾರ ಏನವ್ರು ಊಟ ಕೊಡಲ್ವಲ್ಲ ಅಲ್ಲಿ ಪ್ರತಿಭಟನೆಗೆ ಬಂದಿದ್ದೀರಿ ಅಂತ. ಹಾಗಾಗಿ ಇರ್ಬೋದು, ಹಿಂದೆ ಎಲ್ಲ ಆಪ್ ಕೊಟ್ಟಿತ್ತು, ಒಂದಷ್ಟು ಸಪೋರ್ಟ್ ಮಾಡಿತ್ತು ಅವ್ರಿಗೆ. ಈಗ ಏನು ಮಾಡ್ತಾರೋ ಗೊತ್ತಿಲ್ಲ, ಮಾಡ್ಬೋದು ಈಗಲೂ ಬ್ಯಾಕಲ್ಲಿ. ಹಾಗಾಗಿ ಅದು ತಪ್ಪು ಅನ್ನಕ್ಕಾಗಲ್ಲ. ಬಟ್ ನಾನು ಹೆದ್ದಾರಿ ಬಂದ್ ಮಾಡ್ಬಿಡ್ತೀನಿ, ದಿಲ್ಲಿ ಚೌಕ್ ಮಾಡ್ತೀವಿ, ನಾಳೆ ಬೆಂಗಳೂರು ಚೌಕ್ ಮಾಡ್ಬಿಡ್ತೀವಿ, ಪೊಲೀಸರ ಮೇಲೆ ಕಲ್ತೀವಿ. ಈಗ ಇಲ್ಲಿ ಯಾರೋ ಕೆಲ ರಾಜಕಾರಣಿಗಳು ಕರ್ನಾಟಕದಲ್ಲಿ ಮಾತಾಡಿದ್ದಾರೆ, ಅದು ತಪ್ಪದು ಅಂತ. ನಾಳೆ ಬೆಂಗಳೂರು ಚೌಕ್ ಆದ್ರೆ ಏನಾಗುತ್ತೆ? ನಿಮ್ಮ ಸರ್ಕಾರಕ್ಕೆ ಏನು ಅನ್ಸುತ್ತಾಗ? ಅದಕ್ಕೆ ನೀವು ಅವಕಾಶ ಮಾಡ್ತೀರಾ? ಹಂಗಾಗಲ್ಲ ಅದು ಅಂತ ನನ್ನ ವಾದ. ಹಾಗಾಗಿ ಕೆಲವು ಬೇಡಿಕೆಗಳು ರೈತರ ಬೇಡಿಕೆಗಳು ಆ ಭಾಗದವರಿಗೆ ಸೀಮಿತವಾಗೂ ಇರಬಹುದು ಕೆಲವೆಲ್ಲ, ನಾನು ಇಲ್ಲ ಅಂತ ಹೇಳಿಲ್ಲ. ಅದ್ರದ್ದು ಇತ್ಯರ್ಥವಾಗಬೇಕಾದರೆ ವಿಶ್ವಾಸದ ಕೊರತೆ ಇದ್ದಾಗ ಅದಕ್ಕೆ 3ನೇ ಮಾರ್ಗವನ್ನು ಅನುಸರಿಸಬೇಕೇ ಹೊರತು ಇಲ್ಲ ನಾವು ಹೇಳಿದಂಗೆ ಹೀಗೆ ನಡೆಯುತ್ತೆ, ಇದು ನಡೆಸಬೇಕು ಅನ್ನೋದಾದ್ರೆ ನಡೆಯುತ್ತೆ. ಅದು ರಾಜಕಾರಣದ ಸ್ವರೂಪ ಪಡೆದ ಮೇಲೆ ನಡೆಯುತ್ತೆ. ಯಾಕಂದ್ರೆ UP ಎಲೆಕ್ಷನ್ಗೆ ಮೊದಲೇ ಇದು ನಡೆದಿದ್ದು, ಅದಕ್ಕೆ ಮುಂಚಿತವಾಗಿ ರೈತರು ನಡೆದಿದ್ದು. ಕೆಲ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಏನಿತ್ತು ಅದನ್ನ ಬಳಸ್ಕೋಬಹುದು UP ಎಲೆಕ್ಷನ್ ಅಲ್ಲಿ ಅಂತ ಇತ್ತದು. ನಾನು ಅದನ್ನ ತಪ್ಪು ಸರಿ ಅಂತ ಹೇಳ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಅದನ್ನೇ ಮಾಡಿರುತ್ತೆ. ಅಣ್ಣಾ ಹಜಾರೆ ನಡೆದಾಗ ಬಿಜೆಪಿಯವರು ಅದನ್ನ ಬಳಸ್ಕೊಂಡ್ರು. ಹೌ ಕರಪ್ಟ್ ದ ಕಾಂಗ್ರೆಸ್ ಗವರ್ಮೆಂಟ್ ಈಸ್ ಅನ್ನೋ ತರ ಅದನ್ನ ಬಳಸ್ಕೊಂಡ್ರು. ಅಥವಾ ಆಮ್ ಆದ್ಮಿ ಅದರಿಂದನೇ ಹುಟ್ಕೊಂಡಿದ್ದಲ್ಲಿ ಅಲ್ವಾ? ಅವ್ರು ಬಳಸ್ಕೊಂಡಿಲ್ವಾ? ಹಂಗಾರೆ ಅರವಿಂದ್ ಕೇಜ್ರಿವಾಲ್ ಅದ್ರ ಲಾಭ ಪಡೆದಿಲ್ವಂತ? ಎಲ್ಲರೂ ಅವ್ರ ಲಾಭ ನಷ್ಟ ನೋಡಿರ್ತಾರೆ. ಆದರೆ UP ಚುನಾವಣೆಯಲ್ಲಿ ಅದು ಫಲ ಕೊಡ್ಲಿಲ್ಲ, ಅದು ಇಂಪ್ಯಾಕ್ಟ್ ಆಗಲಿಲ್ಲ. ಹಾಗಾಗಿ ಒಮ್ಮೆ ಇದು ರಾಜಕೀಯ ಚಿತ್ರಣವನ್ನು ಪಡ್ಕೊಂಡ್ಬಿಟ್ರೆ ರಾಜಕೀಯವಾಗಿ ಇಬ್ಬರು ಸಂಘರ್ಷಕ್ಕೆ ಇಳಿದಾಗ ಏನಾಗುತ್ತೋ ಅದಾಗತ್ತೆ ಅಷ್ಟೇ.
ಮೂಲ ವಿಷಯನೇ ಹೊರಟು ಮೂಲ ಆಗಬಾರ್ದು. ಹಾಗಾಗಿ ಮೇ ಬಿ ಅಲ್ಲಿ 2-3 ಸಂಘಟನೆಗಳಿವೆ. ಅವು ಒಂದೆರಡು ಸಂಘಟನೆಗಳ ಬಗ್ಗೆ ಬಿಜೆಪಿಯವ್ರದ್ದು ಆರೋಪ ಇದೆ. ಅವ್ರು ಇವ್ರ ಪರ, ಇವ್ರದ್ದು ಚಿತಾವಣೆ ಅಂತೆಲ್ಲ ಇದೆ. ಹಾಗಾಗಿ ಅದನ್ನು ದೂರ ಸಾಗಿ ಬಂದು ಸರ್ಕಾರವೂ ಅಲ್ಲ, ರೈತರೂ ಅಲ್ಲ, ಮೇ ಬಿ ಅವ್ರದ್ದಿಬ್ಬರದ್ದು ರೆಪ್ರೆಸೆಂಟೇಟಿವ್ಸು, ಪ್ರತಿನಿಧಿಗಳು ಇರಬಹುದಾದ ಒಂದು 3ನೇ ಸಂಸ್ಥೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಮೇ ಬಿ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಥರ ಯಾರೋ ಒಬ್ರು ಕೂತ್ಕಿತ್ಕೊಂಡ್ರೆ ಒಂದು ಹಂತಕ್ಕೇನಾದರೂ ರಿಸಾಲ್ವ್ ಆಗಬಹುದು ಪ್ರಾಕ್ಟಿಕಲಿ. ಯಾಕಂದರೆ ಅಲ್ಲಿ ಯಾರೋ ರೈತರು ಹೇಳ್ತಾ ಇದ್ರು ಎಲ್ಲ ರೈತರಿಗೂ ಪೆನ್ಷನ್ ಕೊಡಬೇಕು ಅಂತ. ಇವೆಲ್ಲ ಜಾರಿಗೆ ಬರುವಂಥ ವಿಚಾರ ಅಲ್ಲ. ಅದು ಸುಮ್ಮನೆ ಒಂದಕ್ಕೊಂದಕ್ಕೆ ಸೇರಿಸ್ಕೊಂಡು ಪೋಣಿಸ್ಕೊಂಡು ಹೋಗ್ತಾ ಇರ್ಬೋದು ಯಾರು ಬೇಕಾದ್ರೆ, ಹಂಗೆಲ್ಲ ಆಗಲ್ಲ. ಹಾಗಾಗಿ ಒಪ್ಪಿಗೆ ಆಗಬಹುದಾದ ಒಂದು ಒಪ್ಪಂದಕ್ಕೆ ಬರಬಹುದೇನೋ, ಇಲ್ಲ ಅಂದರೆ ಸಂಘರ್ಷ ನಡೆಯುತ್ತೆ. ಅದಕ್ಕೆ ಅವಕಾಶ, ಸಂಘರ್ಷ ಮಾಡುವವರು ಹೆಂಗೆ ತಯಾರಿ ಇರ್ತಾರೋ, ಗೋಡೆಗೆ ತಳ್ಳಿದಾಗ ಅದನ್ನು ಎದುರಿಸೋರು ತಯಾರಿ ಆಗಿ ಆಗ್ತಾರೆ. ಲಾಭ ನಷ್ಟ ಬೇರೆ ಆಮೇಲೇನೋ ಆಗತ್ತೆ ಅಷ್ಟೇ. ಇನ್ನು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ತೀವ್ರವಾಗ್ತಾ ಇರೋ ಹೊತ್ತಲ್ಲೇ ಕಾಂಗ್ರೆಸ್ ಮೊದಲ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವುದಾಗಿ ರಾಹುಲ್ ಗಾಂಧಿ ಘೋಷಿಸಿದರು. ನಮ್ಮ ಸರ್ಕಾರ ಬಂದರೆ ನಾವು MS ಸ್ವಾಮಿನಾಥನ್ ಶಿಫಾರಸುಗಳನ್ನು ಜಾರಿ ಮಾಡ್ತೀವಿ, MSPಯನ್ನ ಕಾನೂನಿನ ಮೂಲಕ ಖಚಿತಪಡಿಸ್ತೀವಿ ಅಂತ ಭರವಸೆಯನ್ನ ರೈತರಿಗೆ ರಾಹುಲ್ ಗಾಂಧಿ ನೀಡಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯನವರು ಕೇಂದ್ರದ ನಡೆಯನ್ನು ಖಂಡಿಸಿ ಸರಿ ಇಲ್ಲ ಅಂತ ಖಂಡಿಸೋದು. ಇನ್ನು ಬಂಗಾಳದ ಮಮತಾ ಬ್ಯಾನರ್ಜಿ ರೈತರ ಮೇಲೆ ಬಿಜೆಪಿ ಕ್ರೂರವಾಗಿ ನಡೆದಿದೆ. ವಾಟ್ ಮಾರಲ್ ಅಥಾರಿಟಿ ದಿಸ್ ಲೇಡಿ ಹ್ಯಾಸ್? ವೆಸ್ಟ್ ಬೆಂಗಾಲಲ್ಲಿ ನಿನ್ನ ಕಣ್ಣು ಕೆಳಗಡೆ, ಪಾದದ ಕೆಳಗಡೆ ಆ ಸಂದೇಶ್ ಖಾಲಿಯಲ್ಲೆಲ್ಲ ಹೆಣ್ಣು ಮಕ್ಕಳನ್ನು ರಸ್ತೆನಲ್ಲಿ ನಿಲ್ಲಿಸ್ಕೊಂಡು ಅಪಮಾನ ಮಾಡೋದು ಅಥವಾ ರೇಪ್ ಆಗೋದು, ಇನ್ನೊಂದು ಏನೇನೋ ಆರೋಪಗಳು ಬರ್ತಾ ಇವೆ. ಅಲ್ಲಿ TMC ಕಚೇರಿಗೆ ಕರ್ಕೊಂಡು ಹೋಗಿ ಆಗಿದೆ ಅಂತಾನೂ ಇದೆ. TMC ಕಚೇರಿಲೇ ಆಗಿದೆ ಅಂತಾನೂ ಇದೆ. ಹೆಣ್ಣು ಮಗಳಾಗಿ ನೆಟ್ಟಿಗೆ ನೀನು ಜನನ ನೋಡ್ಕೊಳಕ್ಕಾಗದೇ ಇರೋ ಮೇಡಮ್ಮು ಊರಿಗೆಲ್ಲ ಬುದ್ಧಿವಾದ ಹೇಳಕ್ಕೆ ಬರ್ತಿರೋಂಥ ಇಂಥ ಗಿರಾಕಿಗಳಿಗೆ ಏನು ಹೇಳಬೇಕು? ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ನಿಮ್ಮ ರಾಜ್ಯ ಫಸ್ಟ್ ನೋಡ್ಕೋಬೇಕು, ಬೆಂಕಿ ಹಾಕೊಂಡ್ರೆ ಅದನ್ನು. ಇನ್ನು MSP ಕಾನೂನು ಭರವಸೆಯನ್ನ ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಈಗ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಬಂದರೆ ಕೊಟ್ಬಿಡ್ತೀವಿ ಅಂತ ಹೇಳೋದು ಸುಲಭ. ಇಟ್ಸ್ ಡ್ಯಾಮ್ ಈಸಿ. ಸಾಧ್ಯತೆ ನೋಡ್ಬೇಕು. ನಾನು ಹೇಳ್ತಿರೋದು ಕೊಡಕ್ಕಾಗೋದೇ ಇಲ್ಲ ಅಂತಲ್ಲ, ಅದು ಕೊಡ್ಲೇಬಾರ್ದು ಅಂತಾನೂ ಅಲ್ಲ. ಅದು ನನ್ನ ಪ್ರಕಾರದಲ್ಲಿ ಯಾವ ಬೆಳೆಗೆ ಹೇಗೆ ಎಷ್ಟು ಯಾವ ಪ್ರಕಾರದಲ್ಲಿ ಅದು ಜಾರಿಗೆ ಬರಬೇಕು, ಕಾನೂನಿನ ಮಾನ್ಯತೆ ಪಡೆಯುವುದಾದರೆ ಅದು ಇತ್ಯರ್ಥ ಆಗಬೇಕು. ಅಲ್ಲಿ ಡಿಸ್ಪ್ಯೂಟ್ ಇದ್ದಂಗಿದೆ. ದಾಟ್ ಡಿಸ್ಪ್ಯೂಟ್ ಹ್ಯಾಸ್ ಟು ಬಿ ಸೆಟಲ್ಡ್. ಅದನ್ನು ಕ್ಲಿಯರ್ ಆಗಬೇಕು. ಎಸ್. ಇನ್ನು ರೈತ ಪ್ರತಿಭಟನೆ ತೀವ್ರಗೊಂಡ ಬಗ್ಗೆ MSP ಜಾರಿ ಬಗ್ಗೆ ನಾವು ಚರ್ಚೆಗೆ ತಯಾರಿ ಇದ್ದೀವಿ ಅಂತ ಕೇಂದ್ರ ಕೃಷಿ ಮಂತ್ರಿ ಹೇಳಿದ್ದಾರೆ. ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಖಚಿತಪಡಿಸೋ ಕಾಯ್ದೆನ ತರಾತುರಿಲಿ ತರಕ್ಕಾಗಲ್ಲ, ಅದಕ್ಕೊಂದು ದೊಡ್ಡ ಚರ್ಚೆ ನಡೀಬೇಕಾಗತ್ತೆ. ನಾವು ಭಾಳ ಬೇಡಿಕೆ ಇರೋದಕ್ಕೆ ಒಪ್ಪಾಗಿದೆ, ಎಲ್ಲದಕ್ಕೂ ಚರ್ಚೆ ಮಾಡಬಹುದು ಇದಕ್ಕೆ ಅಂತ ಅವರು. ಬನ್ನಿ ಚರ್ಚೆಗೆ ಅಂತ ಕರೆದ್ರು ಅವ್ರು ನಾವು ಬರಲ್ಲ ಅಂತ ಅವರು. ನಮ್ಮನ್ನು ತಡೆದ್ರೆ ಸುಮ್ಮನಿರಲ್ಲ ಅಂತ. ಫೇರ್ ಎನಫ್. ಯಾವುದೋ ಒಂದು ಪಾಯಿಂಟ್ವರೆಗೂ ಪ್ರಭುತ್ವ ಸರ್ಕಾರ ಅದನ್ನು ಬಿಟ್ಟಿರುತ್ತೆ, ಆಮೇಲೆ ಅದನ್ನು ತಡೆಯತ್ತೆ. ತಡೆದಾಗ ಸುಮ್ಮನಿರಲ್ಲ ಅಂದರೆ ಸುಮ್ಮನಿರಲ್ಲ ಅಷ್ಟೇ, ಸಂಘರ್ಷ ಆಗತ್ತೆ ಅಷ್ಟೇ. ಅದಾಗತ್ತೆ. ಅದರದ್ದು ಲಾಭ ನಷ್ಟಗಳನ್ನು ಅವ್ರವ್ರು ಅನುಭವಿಸ್ಕೋಬೇಕು ಅವಾಗ. ಇನ್ನು ಭೋಪಾಲ್ನಲ್ಲಿ ಹುಬ್ಬಳ್ಳಿ ರೈತರು ಬಂದು ಅವ್ರನ್ನೆಲ್ಲ ಇದರ ಹಿಂದೆ ಮೋಸ್ಟ್ಲಿ ಸಿದ್ದರಾಮಯ್ಯ ಇರಬೇಕು ಅಂತ ಜೋಶಿ ಕೇಂದ್ರ ಮಂತ್ರಿಯದು ಅವ್ರದ್ದು ಆರೋಪ ಅಥವಾ ಅನುಮಾನ. ಡೆಲ್ಲಿ ರೈತರೇನಾದ್ರು ಬಂಧಿಸಿದ್ರೆ ಸ್ಟೇಡಿಯಂಗಳನ್ನು ನಾವು ಬಳಸ್ಕೋಬೇಕಾಗತ್ತೆ ಅಂತ ಪೊಲೀಸ್ನವ್ರು ಕೇಳಿದ್ರೆ ನಾವು ಅನುಮತಿ ಕೊಡಲ್ಲ, ಅವ್ರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತೆಲ್ಲ ಹೇಳಿದೆ. ಶಾಂತಿಯುತವಾಗಿ ಮಾಡಿದ್ರೆ ಯಾರ್ದು ಸಮಸ್ಯೆ ಅಲ್ಲ, ಆರಂಭಿಕದಿಂದಲೇ ಕಾಣಿಸಿಲ್ಲ. ಇವತ್ತಾಗಿರೋದು ನೋಡಿದ್ರೆ ಅದು ಶಾಂತಿಯುತವಾಗಿ ಆದಂಗಿಲ್ಲ ಅಲ್ಲಿ, ಅಟ್ಲೀಸ್ಟ್ ಕೆಲವು ಭಾಗಗಳಲ್ಲಿ, ಎಲ್ಲ ಕಡೆ ಅಲ್ಲದೆ ಇರ್ಬೋದು. ಹಾಗಾಗಿ ಆಪು ತನ್ನ ಅನುಕೂಲಕ್ಕೆ ತಕ್ಕಂತೆ ಎಲ್ಲವನ್ನ ಮಾಡ್ತಾ ಇದ್ದರೆ ಆಪ್ ಮಸ್ಟ್ ರಿಯಲೈಸ್ ಇಟ್ ಇಸ್ ಆಲ್ಸೋ ಎನ್ ಅರ್ಬನ್ ಪಾರ್ಟಿ. ಪಂಜಾಬಲ್ಲಿ ಗೆದ್ದಿರ್ಬೋದು, ಬೇರೆ ಕಡೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟಿಗಳು ರೈತರನ್ನು ದಾಳವಾಗಿ ಬಳಸ್ಕೊಂಡಾಗ ಕೆಲವು ಸರಿ ಲಾಭ ಆಗತ್ತೆ, ಕೆಲವು ಸರಿ ಆಗಲ್ಲ. ಇದು ಅದರ ಬದಲು ಮೂಲಕ್ಕೆ ಹೋಗಿ ಸಮಸ್ಯೆ ಏನು ಅನ್ನೋದನ್ನ ಎತ್ತಿಟ್ಕೊಳ್ಳೋದಾದರೆ ಮೇ ಬಿ ಆಪಿಗೆಲ್ಲದಕ್ಕೂ ಹೋಗ್ತಾರಪ್ಪ, ಸುಪ್ರೀಂ ಕೋರ್ಟ್ ಹತ್ರಕ್ಕೋ ಏನೋ, ಅಥವಾ ಯಾರೋ ಕಾಂಗ್ರೆಸ್ನವರು ಯಾರೋ ಹೋಗ್ತಾರಪ್ಪ. ಸಂಬಡಿ ಶುಡ್ ಟೆಲ್ ಗೋ ಟು ಸುಪ್ರೀಂ ಕೋರ್ಟ್. ಇಟ್ಸ್ ಈ ಗೌರ್ಮೆಂಟ್ ಮಾಡೋದ್ರಿಂದ ನೀವು ಕೋರ್ಟ್ ಮಾನಿಟರ್ಡ್ ಒಂದು ಕಮಿಟಿ ಮಾಡೋಕ್ಕಾಗತ್ತಾ ಅಂತ ಕೇಳ್ಬೋದು. ತಪ್ಪೇನಿದೆ ಅದರಲ್ಲಿ? ಹಾಗೇನಿಲ್ವಲ್ಲ. ಆದರೆ ಅಪ್ಪಿ ಒಳ್ಳೇದು, ಅನುಕೂಲ ಆಗುತ್ತೆ ಅಷ್ಟೇ. ಈಗ ಚರ್ಚೆಗೆ ನಾವು ಸಿದ್ಧ ಅಂತ ಕೃಷಿ ಮಂತ್ರಿಗಳು ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ ಏನು ಇದು ಒಂದು 10-15 ದಿನದಿಂದ ಚರ್ಚೆ ನಡೀತಿದೆ, ಫಲಕಾರಿಯಾಗಿಲ್ಲ. ಅದು ಆಗಿದೆ. ಹಿಂದೆ ಒಂದ್ಸರಿ ಡೆಲ್ಲಿ ಬಾರ್ಡರ್ಗೆ ಹೋಗಿ ಚರ್ಚೆ ಮಾಡಿದ್ರು, ಅಲ್ಲಿಂದ ಚಂಡೀಗಢಕ್ಕೆ ಹೋಗಿ ಚರ್ಚೆ ಮಾಡಿದ್ರು, ಚರ್ಚೆ ಆಗಿದೆ. ಪ್ರತಿಭಟನೆಗೆ ಬಂದವರು ನನ್ನ ಬೇಡಿಕೆ ಏನಿದೆ ಅದು ಈಡೇರಲೇಬೇಕು ಎಂಬ ಹಠಕ್ಕೆ ಬಿದ್ದರೆ
ಕೆಲವೊಮ್ಮೆ ಕೆಲವು ಪರಿಹಾರಗಳಾಗಲ್ಲ. ನಾನು ರಾಜಿನೇ ಇಲ್ಲ ಹೇಳಿದ್ದೇ ಸರಿ, ಇದಾಗಬೇಕು ಅಂದ್ರೆ ಆಗಬೇಕು ಅಂತ ಕೂತ್ರಾಗಲ್ಲ. ಈಗ ನಾಳೆ ಅಂಗನವಾಡಿ ವರ್ಕರ್ಸು ಬಂದ್ರಪ್ಪ, ಹೌದು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಕರೆಕ್ಟ್? ಎಲ್ಲಿ ಯಾರೊಬ್ರು ಹೇಳಿ ನೋಡಿ, ದಿನೇಶ್ ಗುಂಡೂರಾವ್ ಸ್ಪಾಟ್ಗೆ ಹೋಗಿದ್ದಾರೆ. ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂತ ಅವ್ರು ಹಠ ಹಿಡಿದ್ರು. ಅದಕ್ಕೆ ಅವರು ಹೇಳಿದ್ದಾರೆ, ನೀವು ಈಡೇರಬೇಕು ಅಂತ ಅಷ್ಟೇ ಈಡೇರ್ಸಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕಾಗತ್ತೆ ಇದಕ್ಕೆಲ್ಲ ಅಂತ. ಸಮಯ ಕೊಡಿ ಅಂತ ಕೇಳಿ. ಹಾಂ, ಅದ್ಯಾಕೆ ಹಂಗೆ ಅನ್ಬೇಕು, ಆಗಲೇಬೇಕು ಅಂತಂದ್ರೆ ಎಲ್ಲ ಅಂಗನವಾಡಿ ವರ್ಕರ್ಸು ಟಕಾರಂತ ಸುತ್ತಮುತ್ತ ಕೂತ್ಬಿಟ್ರೆ ಎಲ್ಲ ಕಡೆ. ಆಮೇಲೆ ಒಬ್ಬೊಬ್ರದ್ದು ಬೇಡಿಕೆಗಳು ಕೆಲವಕ್ಕೆ ಸಮಯ ಬೇಕು, ಕೆಲವಕ್ಕೆ ಬೇಕಾಗಲ್ಲ. ಕೆಲವನ್ನ ಸರ್ಕಾರಗಳು ಹಠ ಹಿಡಿದಾಗ ಅದನ್ನು ನಿಭಾಯಿಸಲು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಬೇಕು, ಇಲ್ಲ ಅಂತ ಅಲ್ಲ, ಕೆಲವು ಸರಿ ಬೇಕಾಗತ್ತೆ. ನೋಡೋಣ ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅಂತ. ಒಂದು ವಿರಾಮಕ್ಕೆ ಹೋಗೋಣ.